ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇದೆ. ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡೋದು ಡೌಟು. ನೆನ್ನೆ ಜೆ ಪಿ ನಡ್ಡಾ ಅವರು ಎರಡನೇ ಸುತ್ತಿನ ಸಭೆ ಆಗಿರುತ್ತೆ CJPಯ ವಕ್ತಾರರ ಜೊತೆ. ಆ ಸಂದರ್ಭದಲ್ಲಿ ನಾಳೆ ಮಧ್ಯಾಹ್ನ ಯಾವುದಕ್ಕೂ ಹೇಳ್ತೀವಿ ಅಂತ ಕಾಲಾವಕಾಶವನ್ನು ತಗೊಂಡಿರ್ತಾರೆ. CJP ಅವರು ಕೂಡ ಡೆಡ್ಲೈನ್ ಕೊಟ್ಟಿರ್ತಾರೆ. ನಾವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೇಳ್ತಾ ಇದ್ದೀವಿ, ನೀವೇನಾದರೂ ಅದನ್ನು ಕೊಡಿಸ್ತಿಲ್ಲ ಅಂತಂದರೆ ನಾಳೆ ನಿಮ್ಮ ರಾಜೀನಾಮೆಯನ್ನೇ ಕೇಳ್ತೀವಿ ಅಂತ ಮೋದಿ ಅವರಿಗೆ ನೇರ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಸೊ ನಾನೇನು ಅನ್ಕೊಂಡೆ, ಇವತ್ತೇನು ರಿಸೈನ್ ಏನು ಕೊಡೋದಾಗಿ ಇಷ್ಟು ದಿನ ಬೇಕಿತ್ತಾ ಯಪ್ಪ ಅಂತ ಅಂದ್ಕೊಂಡು ಎಲ್ಲೋ ಜರ್ನಿ ಮಾಡ್ತಾ ಇದ್ದೋ. ಸೊ ಜರ್ನಿ ಮಾಡುವಂಥ ಮಾರ್ಗ ಮಧ್ಯದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಬೇರೆ ಏನೂ ಅಲ್ಲ, ಯಾವ ಹೋರಾಟದ ಅಂದರೆ ಕೇಂದ್ರ ಬಿಂದು ಆಗಿತ್ತು ಅಥವಾ ಒಂದು ಮುಖ್ಯ ಅಂಶ ಆಗಿತ್ತು ಅಥವಾ ವಿದ್ಯಾರ್ಥಿಗಳ ಮೇನ್ ಡಿಮ್ಯಾಂಡ್ ಆಗಿತ್ತು, ಆ ಡಿಮ್ಯಾಂಡ್ ಈ ಕ್ಷಣದಲ್ಲಿ ಕೇವಲ ಅರ್ಧ ಗಂಟೆಗಳ ಹಿಂದೆ ಈಡೇರಿದೆ. ಈ ದೇಶದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಪ್ರಧಾನಿಗಳ ಕಚೇರಿಗೆ. ಸೊ ಪ್ರಧಾನಿಗಳು ಅದನ್ನು ಯಾವಾಗ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋಂಥದ್ದು ಈಗಿರ್ತಕ್ಕಂಥ ತೀವ್ರ ಕುತೂಹಲ. ಏನು ಹೇಳ್ಬಹುದು, ಬೇಡ ಜಿ ಯಾಕೆ ಹಿಂಗೆ ಕೊಟ್ರಿ ಅಂತಂತಾರ, ಅಥವಾ ಅವರೇ ಏನಾದರೂ ಕೊಟ್ಬಿಡಿ, ಇಷ್ಟಾದ್ಮೇಲೂ ವಿದ್ಯಾರ್ಥಿಗಳು ಯುವಕರು ಈ ಜನ್ರೇಷನ್ನ ಪೀಳಿಗೆ ಇಷ್ಟೊಂದು ರೊಚ್ಚಿಗೆದ್ದಿದೆ ಅಂತಂದರೆ ನಾವು ತಡ ಮಾಡೋದು ಬೇಡ, ಮುಂದಿನ ದಿನಗಳಲ್ಲಿ ಪಕ್ಷಕ್ಕಾಗ್ಬೋದು ಅಥವಾ ನಮಗೆ ವೈಯಕ್ತಿಕವಾಗಿ ಆಗ್ಬೋದು ತೊಂದರೆ ಆಗಬಹುದು ಅನ್ನುವಂಥ ಒಂದು ಕಾರಣದಿಂದ ಹೇಳಿದ್ರೆ ಏನೋ ಗೊತ್ತಿಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. 2 ಪೇಜ್ಗಳಲ್ಲಿ ಹಿಂದಿ ಭಾಷೆಯಲ್ಲಿ ಬರೆಯುವ ಮೂಲಕ ಒಂದಷ್ಟು ಭಾವನೆಗಳನ್ನು ಸೇರಿಸಿ ಬರೆದಿದ್ದಾರೆ. ಅಂದರೆ ಪ್ರೆಸೆಂಟ್ ಇರತಕ್ಕಂಥ ವಿಪಕ್ಷ ಏನಿದೆ ಇವರೆಲ್ಲ ಸೇರಿಕೊಂಡು ವಿದ್ಯಾರ್ಥಿಗಳನ್ನ ಬೇರೆ ರೂಪಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದೆಲ್ಲನೂ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ಅವತ್ತು ಈ ನೀಟ್ ಪರೀಕ್ಷೆ ಪತ್ರಿಕೆ ಯಾವಾಗ ಸೋರಿಕೆ ಆಯಿತು ಆ ಸಂದರ್ಭದಲ್ಲಿ ಖಡಕ್ ಆದೇಶಗಳನ್ನ ತಗೊಂಡು ನಾವು ಅದಾದಮೇಲೆ 20 ಲಕ್ಷ ವಿದ್ಯಾರ್ಥಿಗಳಿಗೆ ಮತ್ತೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಎಷ್ಟೋ ಬಡ ಕುಟುಂಬದ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಈ ವಿಪಕ್ಷಗಳು ಅಥವಾ ಕೆಲವು ದುಷ್ಟ ಶಕ್ತಿಗಳು ಅಂತ ಏನಿರ್ತವೆ ಅವರು ಎತ್ಕಟ್ಟುವಂಥ ಪ್ರಯತ್ನ ಪಡ್ತಿದ್ದಾರೆ. ಪರವಾಗಿಲ್ಲ, ನಾನು ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿದ್ದೀನಿ, ದೇಶಕ್ಕೋಸ್ಕರ ಯಾವಾಗಲೂ ನಾನು ಮರುಗ್ತಾ ಇರ್ತೀನಿ. ಆ ಜಗನ್ನಾಥನ ನೆನ್ಕೊಂಡು ಒಡಿಶಾದ ಜನರಿಗೆ ಹಾಗೆ ದೇಶದ ಬಗ್ಗೆ ನನಗೆ ಸದಾ ಕಾಳಜಿ ಇರುತ್ತೆ ಅಂತ 2 ಪೇಜ್ಗಳಲ್ಲಿ ಬರೆದು ತಮ್ಮ ಭಾವನೆಗಳನ್ನು ಆ ರಾಜೀನಾಮೆ ಪತ್ರದಲ್ಲಿ ವ್ಯಕ್ತಪಡಿಸಿದ್ದಾರೆ. ಈತ CJP ಕಾರ್ಯಕರ್ತರು ಹಾಗೇನೆ ಅಲ್ಲಿರ್ತಕ್ಕಂಥ ಜನರೇಷನ್ Z ಅಂದರೆ ಜೆನ್ಜಿಗಳು ಏನು ಖುಷಿಯನ್ನು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, ಆ್ಯಕ್ಚುಲಿ ಇಂಥದ್ದಾಗಬೇಕು ಈ ವ್ಯವಸ್ಥೆಯಲ್ಲಿ. ಅವಾಗವಾಗ 1 ವರ್ಷಕ್ಕೋ 2 ವರ್ಷಕ್ಕೋ 6 ತಿಂಗಳಿಗೋ 3 ತಿಂಗಳಿಗೋ ಈ ಥರದ್ದು ಆದಾಗ ಏನಾಗುತ್ತೆ ಅಂತಂದರೆ ಯೂಶ್ವಲಿ ಎಚ್ಚೆತ್ಕೊಳ್ತಾರೆ, ಭಯ ಬರುತ್ತೆ. ಅದರಲ್ಲೂ ಗ್ರೇಟ್ ನಮ್ಮ ಈ ಮಿಲೇನಿಯಂ ಜನರೇಷನ್ ನಾವು ನಮ್ಮ ಕೈಲಿ ಆಗದಿರ್ತಕ್ಕಂಥದ್ದನ್ನು ಈ ಜೆನ್ಜಿ ಕಿಡ್ಡು ಮಾಡಿ ಮುಗಿಸ್ಬಿಟ್ರು. ಈ ದೇಶದ ಓರ್ವ ಸಚಿವನ ರಾಜೀನಾಮೆಯನ್ನೇ ಪಡ್ಕೊಳ್ತಾರೆ ಅಂದರೆ ಪಟ್ಟು ಬಿಡದೆ ಕುತ್ಕೊಳ್ತಾರೆ ಅಂತಂದರೆ ನಿಜಕ್ಕೂ ಆ ವಿದ್ಯಾರ್ಥಿಗಳ ಶ್ರಮಕ್ಕೆ ಆ ಹೊಡೆತ ತಿಂದ್ರಲ್ಲ ಪೊಲೀಸರ ಏಟ್ಗಳು, ಅದಕ್ಕೆ ಸಿಕ್ಕಂಥ ಮೊದಲ ಜಯ ಇದಾಗಿದೆ. ಒಟ್ಟಾರೆಯಾಗಿ ಇದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಪ್ರಭಾವ ಆಗುತ್ತೆ ಅಂದರೆ ಎಚ್ಚರಿಕೆ ಆಗುತ್ತೆ ಬೇರೆ ಬೇರೆ ರಾಜಕಾರಣಿಗಳಿಗೆ, ಸಚಿವರಿಗೆ, ಆಮೇಲೆ ರಾಜ್ಯ ಮಟ್ಟದ ಸಚಿವರಿಗೆ. ನಮ್ಮಲ್ಲೀಗ ಫಸ್ಟ್ ಲಿಸ್ಟಲ್ಲಿ ಒಂದಷ್ಟು ಜನ ಸಚಿವರಿದ್ದಾರೆ, ಇನ್ನು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗಬೇಕು. ಅವ್ರಿಗಳಿಗೆಲ್ಲ ಏನು ಅನಿಸುತ್ತೆ ಅಂತಂದರೆ, ನಾವು ಇಷ್ಟು ದಿನ ಮಾಡಿದ್ವಲ್ಲ ರಾಜಕೀಯ, ಅದೆಲ್ಲ ರಾಜಕೀಯ, ಈ ಜನ್ರೇಷನ್ ಐತಲ್ಲ ಇದ್ರ ಮುಂದೆ ಮಾಡುವಂಥದ್ದೇ ನಿಜವಾದ ರಾಜಕೀಯ. ಈ ಟೈಮ್ನಲ್ಲಿ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಡೆಫಿನೆಟ್ಲಿ ನಮ್ಮನ್ನು ಮನೆ ಕಳಿಸ್ತಾರೆ ಅನ್ನೋಂಥ ಆತಂಕ ಇನ್ನು ಮೇಲಿಂದ ಶುರುವಾಗುತ್ತೆ. ಒಟ್ಟಾರೆಯಾಗಿ ಈ ರಾಜೀನಾಮೆ ಅನ್ನುವಂಥದ್ದು ತುಂಬ ಜನ, ನನ್ನ ಪ್ರಕಾರ ಒಂದು 70% ಜನ ಅಂದ್ಕೊಂಡಿದ್ರು ಯಾವ ಕಾರಣಕ್ಕೂ ಕೊಡಿಸಲ್ಲ. ಕೊಟ್ಟರೆ ಏನಾಗುತ್ತೆ, ಸೋಲನ್ನು ಒಪ್ಕೊಂಡಂಗೆ. BJP ಸರ್ಕಾರ, ಕೇಂದ್ರ ಸರ್ಕಾರ ಸೋಲನ್ನು ಒಪ್ಕೊಂಡಂಗೆ ಅಂತ. ಇವತ್ತು ಸೋಲನ್ನು ಒಪ್ಕೊಂಡಂಗೆ ಜೊತೆಗೆ ಇವರು ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಅದನ್ನೇ ಕೇಳ್ತಿದ್ದು, ನೈತಿಕ ಜವಾಬ್ದಾರಿಯನ್ನು ಅಥವಾ ನೈತಿಕ ಹೊಣೆಯನ್ನು ಹೊತ್ಕೊಂಡು ನೀವು ರಾಜೀನಾಮೆ ಕೊಡಬೇಕು ಧರ್ಮೇಂದ್ರ ಪ್ರಧಾನ್ ಅಂತ. ಸೊ ಹೀಗಾಗಿ ಅಂದ್ಕೊಂಡಂಗೆ ಇವತ್ತಾಗಿದೆ. 4-5 ಡಿಮ್ಯಾಂಡ್ಗಳನ್ನು ಈ ಪ್ರತಿಭಟನಾಕಾರರು 28 ದಿನಗಳ ಹಿಂದೆ ಜಂತರ್ ಮಂತರ್ನಲ್ಲಿ ಯಾವಾಗ ಕೂರ್ತಾರಲ್ಲ ಆ ಕ್ಷಣದಲ್ಲಿ ಇಟ್ಟಿರ್ತಾರೆ. ಆ 4-5 ಬೇಡಿಕೆಗಳು ಏನು ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತು. ಅಂದರೆ ಈ ಒಂದು ನೀಟ್ ಪರೀಕ್ಷೆ ಅಕ್ರಮದಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಲೀಕ್ ಆದ ನಂತರ ಒಂದಷ್ಟು ಜನ ವಿದ್ಯಾರ್ಥಿಗಳು ಹೆದರಿ ಪ್ರಾಣ ಕಳ್ಕೊಳ್ತಾರೆ. ಹೆಚ್ಚು ಕಡಿಮೆ ಒಂದು 21 ಜನ. ಅವ್ರ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಒಂದು ಡಿಮ್ಯಾಂಡ್ ಇಟ್ಟಿರ್ತಾರೆ. ಎರಡನೇದು ಬಂದು ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗದಂತೆ ಶಿಕ್ಷಣದಲ್ಲಿ ಸಾಕಷ್ಟು ಸುಧಾರಣೆಯನ್ನು ತರಬೇಕು ಅನ್ನೋಂಥ ಒಂದು ಡಿಮ್ಯಾಂಡ್ ಇಟ್ಟಿರ್ತಾರೆ. ಅದನ್ನು ಕೂಡ ಆಲ್ರೆಡಿ ತಾತ್ವಿಕವಾಗಿ ಮೋದಿಯವರು ಕೂಡ ಒಪ್ಕೊಂಡಿದ್ರು. ಮೊನ್ನೆ ವಿಡಿಯೋ ಸಂದೇಶದಲ್ಲೂ ಕೂಡ ಹೇಳಿದ್ರು. ಜೊತೆಗೆ ಒಂದು ಆರ್ಟಿಕಲ್ ರೀತಿ ಬರೆಯೋ ರೀತಿಯೂ ಕೂಡ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಮೋದಿಯವರು ಅಪ್ಡೇಟ್ ಮಾಡಿದ್ರು. ಈ ಕಡೆ ನಡ್ಡಾ ಅವರು ಹಾಗೆ ಜಿತೇಂದ್ರ ಅವರು ಇಬ್ಬರು ಕೂಡ ಸಚಿವರು ಒಪ್ಪಿಗೆ ಕೊಟ್ಟಿದ್ರು, ಆಯ್ತು ಇದನ್ನು ಒಪ್ಕೊಳ್ತೀವಿ ಅಂತ. ಬಟ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆನೇ ಇವ್ರದ ಮುಖ್ಯ ಉದ್ದೇಶ ಆಗಿತ್ತು ಅಂತಂದರೆ ಮೇನ್ ಟಾರ್ಗೆಟ್ ಇದ್ದಿದೆ, ಫಸ್ಟು ನಮ್ಮ ಬೇಡಿಕೆ ಇದು ಅಂತ. ಸೊ ಇವರು ಟೈಮ್ ತಗೊಂಡಿದ್ರು, ನಾಳೆ ಮಧ್ಯಾಹ್ನದೊಳಗಡೆ ಯಾವುದಕ್ಕೂ ಹೇಳ್ತೀವಿ ಅಂತ. ಓಕೆ ಅಂತ ಇವರು ಡೆಡ್ ಲೈನ್ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ 3ನೇ ಡಿಮ್ಯಾಂಡ್ ಕೂಡ ಈಡೇರಿದೆ. ಇನ್ನು 4ನೇ ಡಿಮ್ಯಾಂಡ್ ಬಂದು ಏನೀಗ
ಪ್ರೆಸೆಂಟಲ್ಲಿ ವಿದ್ಯಾರ್ಥಿಗಳು ಸಂಘಟನೆಯವರಿದ್ರು. ಮೊನ್ನೆ ಯಾವಾಗ ಅವರು ಸಂಸತ್ ಚಲೋ ಅಂತ ಹೋದಾಗ ಅಲ್ಲಿ ಪೊಲೀಸರು ಹಾಗೆ ವಿದ್ಯಾರ್ಥಿಗಳ ನಡುವೆ ಚಕಮಕಿ ಆಗುತ್ತೆ, ಅದು ವಾಗ್ಯುದ್ಧಕ್ಕೆ ಹೋಗುತ್ತೆ, ತದನಂತರ ಕೈ ಮಿಲಾಯಿಸುವಂಥ ಪರಿಸ್ಥಿತಿ ಬರುತ್ತೆ. ಕೆಲವರಲ್ಲಿ FIR ಅದು ಇದು ಏನೇನಾಗೋಗಿದೆ. ಯಾವುದೇ ರೀತಿಯ ಕಾನೂನು ಕ್ರಮಗಳನ್ನು ವಿದ್ಯಾರ್ಥಿಗಳ ಮೇಲೆ ಕೈಗೊಳ್ಳಬಾರ್ದು. ವಿದ್ಯಾರ್ಥಿಗಳು ಬಿಟ್ಟು ಬೇರೆ ಯಾವ್ದಾದ್ರು ಸಂಘಟನೆಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಾಗೆ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸಿದವರು ಬಂದಿದ್ರೆ ಅವ್ರ ಮೇಲೆ ಆಕ್ಷನ್ ಆಗಲಿ, ಬಟ್ ವಿದ್ಯಾರ್ಥಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಆಗಬಾರ್ದು ಅಂತ ಸೋನಂ ವಾಂಗ್ಚುಕ್ ಅವರು ಮೊನ್ನೆ ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡುವಂತ ಕೊನೆ ಕ್ಷಣದಲ್ಲಿ ಡಿಮ್ಯಾಂಡ್ ಆಗಿಟ್ಟಿದ್ರು. ಸೊ ಲಿಖಿತ ರೂಪದಲ್ಲಿ ಅವ್ರ ಡಿಮ್ಯಾಂಡ್ ಅನ್ನ ಇವರು ಈಡೇರಿಸಿ ಅವ್ರಿಗೆ ಜ್ಯೂಸ್ನೋ ಸೂಪ್ನೋ ಕುಡಿಸಿ ಬಂದಿದ್ರು. ಒಟ್ಟಾರೆಯಾಗಿ 28 ದಿನಗಳ ಹೋರಾಟಕ್ಕೆ ಸಿಕ್ಕಂತ ಮೊದಲ ಜಯ ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನು ನಾನು ಹಿಂದಿಯಲ್ಲಿ ಅವ್ರು ಹಾಕಿರ್ತಕ್ಕಂಥ ಪೋಸ್ಟು ನಮ್ಮ ರಾಜಕಾರಣಿಗಳು ಕೆಲವ್ರು ಹೇಳ್ಬೇಕು, ನಮ್ಮ ಸೆಲೆಬ್ರಿಟಿಗಳಿಗೆ ಕೆಲವರಿಗೆ ನೋಡ್ರಿ ಅವ್ರ ಭಾಷಾಭಿಮಾನನ ಕಲ್ತ್ಕೊಡ್ರಿ. ಆ ವ್ಯಕ್ತಿ ರಾಜೀನಾಮೆ ಕೊಡ್ತಿರ್ತಕ್ಕಂಥದ್ದು ಈ ದೇಶಕ್ಕೆ ಗೊತ್ತಾಗಬೇಕು. ಈ ದೇಶಕ್ಕೆ ಗೊತ್ತಾಗಬೇಕಂದ್ರೆ ಕೇವಲ ಹಿಂದಿಯಲ್ಲಿ ಹಾಕೋರು ಸಾಲದಲ್ಲ, ಕನಿಷ್ಠ ಪಕ್ಷ ಇಂಗ್ಲೀಷಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಅಥವಾ ಕೆಲವರು ಓದಕ್ಕೆ ಬರುತ್ತೆ, ಅರ್ಥ ಮಾಡ್ಕೊಳಕ್ಕೆ ಬರುತ್ತೆ, ಮಾತಾಡಕ್ಕೆ ಬರ್ದೇ ಇರೋಂಥವ್ರು ಇದ ವಿಷಯಗಳು ಇದಿದೆ ಅಂತ. ಬಟ್ ಅವರು ಹಿಂದಿಯಲ್ಲೇ ಹಾಕಿದ್ದಾರೆ. ನನಗದು ಆ ವಿಚಾರದಲ್ಲಿ ವ್ಯಕ್ತಿಗತವಾಗಿ ಇಷ್ಟ ಆಗ್ಬಿಟ್ರು ಹಿಂದಿಯಲ್ಲಿ ಹಾಕಿರ್ತಕ್ಕಂಥದ್ದು. ನಮ್ಮಲ್ಲಿ ಕೆಲವರು ಭಾಷಾಭಿಮಾನ ಇಲ್ದಿರ್ತಕ್ಕಂಥ ಸಚಿವರು, ಶಾಸಕರು, ಈ ಜನಪ್ರತಿನಿಧಿಗಳು, ಈ ಸೆಲೆಬ್ರಿಟಿಗಳು ಇವರೆಲ್ಲ ಕಲಿಬೇಕು. ಯಾವ ಭಾಷೆಯಲ್ಲಿ ಇರ್ತೀವಿ ನಾವು, ಯಾವ ನಾಡಲ್ಲಿ ಇರ್ತೀವಿ ನಾವು, ಅದಕ್ಕೆ ಸಂಬಂಧಪಟ್ಟ ಆಯಾ ಭಾಷೆಯಲ್ಲಿ ಹಾಕಬೇಕು. ಭಾಷೆಯ ಉಳಿಯುವಂಥದ್ದು ಆಯಾ ಸಂದರ್ಭದಲ್ಲಿ. ಸೊ ಈಗ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಅವ್ರು ಹಾಕಿರ್ತಕ್ಕಂಥ ಪೋಸ್ಟ್ ಏನಿದೆ ಅನ್ನೋದನ್ನ ನೀವು ಹಿಂದಿಯಲ್ಲಿ ಅವ್ರು ಹಾಕಿದ್ದಾರೆ, ಅದನ್ನು ನಾನು ಇಂಗ್ಲೀಷ್ಗೂ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದನ್ನು ಕೂಡ ಅವಾಗ ಪ್ರಸಾರ ಮಾಡ್ತೀನಿ, ಗಮನಿಸ್ಬೋದು ನೀವು. ಸೊ ನನ್ನ ಯುವ ಸ್ನೇಹಿತರೆ ಅಂತ ಅಂದರೆ ಯಂಗ್ಸ್ಟರ್ಸ್ಗಳಿಗೆ ಹಾಕಿರ್ತಕ್ಕಂಥ ಪೋಸ್ಟ್ ಇದು ಅಂತ ಅನಿಸ್ತಾ ಇದೆ. ನಾನು 4 ದಶಕಗಳಿಗೂ ಹೆಚ್ಚು ಕಾಲ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಶಿಕ್ಷಣ ಸುಧಾರಣೆಗೆ ಸಮರ್ಪಿತನಾಗಿದ್ದೇನೆ. ಟ್ರಾಫಿಕಲ್ಲಿ ಗಾರನ್ನ ನಿಲ್ಲಿಸಿದ್ದೀನಿ, ಸೊ ಹಾಗಾಗಿ ಮಾತಾಡ್ತಿರೋದು. ಮುಂದೆ ಎಲ್ಲರೂ ಸೈಡಲ್ಲಿ ಹಾಕೊಂಡು ಮಾತಾಡ್ತೀನಿ. ಬಲವಾದ ಎಲ್ಲರನ್ನು ಒಳಗೊಂಡ ಮತ್ತು ದೂರದೃಷ್ಟಿಯ ಶಿಕ್ಷಣ ವ್ಯವಸ್ಥೆಯು ಬಲವಾದ ರಾಷ್ಟ್ರದ ಅಡಿಪಾಯ ಎಂದು ನಾನು ಯಾವಾಗಲೂ ನಂಬಿದ್ದೀನಿ. ಅಂದರೆ ಯುವಕರಿಗೆ ಸಂಬಂಧಪಟ್ಟಂಗೆ ಬರೆದಿರ್ತಕ್ಕಂಥ ಮೊದಲ ಪ್ಯಾರಾಗ್ರಾಫ್ ಇದು. ಅದಾದ ನಂತರ ದೇಶದ ಯುವಕರ ಆಕಾಂಕ್ಷೆಗಳು, ಭಾವನೆಗಳು ಮತ್ತು ನ್ಯಾಯಯುತವಾದ ನಿರೀಕ್ಷೆಗಳನ್ನು ನಾನು ಆಳವಾಗಿ ಗೌರವಿಸುತ್ತೇನೆ. ಭಾರತದ ಯುವ ಪೀಳಿಗೆಯ ಕನಸುಗಳನ್ನು ನನಸಾಗಿಸುವುದು ನಮ್ಮೆಲ್ಲರ ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ನೈತಿಕ ಬದ್ಧತೆಯಾಗಿದೆ. 28 ದಿನ ಆದಮೇಲೆ ಅರ್ಥ ಆಯ್ತಾ? ಸೊ ಹಾಗೇನೆ ದೂರದೃಷ್ಟಿಯ ನಾಯಕತ್ವದಲ್ಲಿ ರಾಷ್ಟ್ರ ಸೇವೆ ಸಲ್ಲಿಸಲು ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಪ್ರಧಾನಿ ಮಂತ್ರಿಯವರಿಗೆ ಅಂದರೆ ಮೋದಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಅಂದರೆ ಅವಕಾಶ ಸಿಕ್ಕಿದ್ದಕ್ಕೆ ಸಚಿವ ಸಂಪುಟದಲ್ಲಿ. ಇದೆಲ್ಲ ಆದಾಗ್ಯೂ ಮೇ 3ನೇ ತಾರೀಕು 2026 ನಡೆದ ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳು ಪತ್ತೆ ಆಗಿವೆ. ಭಾರತ ಸರ್ಕಾರವು ಇದನ್ನು ತಕ್ಷಣ, ನಾನು ಸ್ವಲ್ಪ ನಿಲ್ಲಿಸ್ಕೊಂಡು ಮಾತಾಡ್ತೀನಿ ಇದನ್ನು. ಭಾರತ ಸರ್ಕಾರವು ಇದನ್ನು ತಕ್ಷಣವೇ ಗಮನಕ್ಕೆ ತೆಗೆದುಕೊಂಡು ತನಿಖೆಯನ್ನು CBIಗೆ ವಹಿಸಿ, ಅಂದರೆ ನೀವೇನೇನು ಮಾಡಿದ್ದೋ, ನೀವೆಷ್ಟೆಲ್ಲ ಡಿಮ್ಯಾಂಡ್ ಇಟ್ಟಿರಲ್ಲ ನನ್ನ ಮೇಲೆ, ನಾನು ಏನೇನು ಮಾಡಿದ್ದೆ ಅಂತ ಅವ್ರು ಹೇಳ್ತಿದ್ದಾರೆ. ಪರೀಕ್ಷೆಯನ್ನು ರದ್ದುಗೊಳಿಸಿ ಪರೀಕ್ಷೆಯನ್ನು ಮರು ನಿಗದಿಪಡಿಸಿತ್ತು. ಮುಂದಿನ ವರ್ಷದಿಂದ ಪರೀಕ್ಷೆಯನ್ನು CBT ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಅಂದರೆ ಈಗೆಲ್ಲ ಪ್ರೆಸೆಂಟ್ ಏನಂತಂದರೆ OMR ಶೀಟಲ್ಲಿ ಕೂತ್ಕೊಂಡು ಅದು ಫಿಲ್ ಮಾಡ್ತಕ್ಕಂಥದ್ದು. 180 ಮಾರ್ಕ್ಸ್ಗಳಿಗೆ 180 ಕ್ವಶನ್ಗಳಿರ್ತಿತ್ತು. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇತ್ತು. ಟೋಟಲ್ ಆಗಿ 720 ಮಾರ್ಕ್ಸ್ ಅಂದರೆ 720 ಮಾರ್ಕ್ಸ್ ಇತ್ತು ಈ ನೀಟ್ ಪರೀಕ್ಷೆಯಲ್ಲಿ. ಸೊ ಕೈಯಲ್ಲಿ ಬರೀತಕ್ಕಂಥದ್ದು OMR ಶೀಟಲ್ಲಿ ಆಪ್ಷನ್ A, B, C, D ಅಂತಿತ್ತಲ್ಲ ಆ ಥರ. ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ಗೂ ಕೂಡ 4 ಮಾರ್ಕ್ಸು ಆ ಕ್ವಶನ್ ಕಟ್ ಆಗ್ತಿತ್ತು ಆನ್ಸರ್ಗೆ. ಜೊತೆಗೆ ಅವ್ರು ತಪ್ಪು ಉತ್ತರ ಕೊಟ್ಟರೆ ಅದಕ್ಕೂ ಕೂಡ ಒಂದು ಉತ್ತರ ಕಟ್ ಆಗ್ತಿತ್ತು. ಬಟ್ ಮುಂದೆ ಬರುವಂಥ ಎಕ್ಸಾಮ್ಗಳಲ್ಲಿ OMR ಇರಲ್ಲ, ಅಥವಾ ಕೈಯಲ್ಲಿ ಬರೆಯುವಂಥ ಲಿಖಿತ ರೂಪದಲ್ಲಿ ಬರೀತಕ್ಕಂಥ ಪರೀಕ್ಷೆ ಇರಲ್ಲ. ಬದಲಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಮುಂದೆ ನಡೆಸಲು ಕೂಡ ನಾವು ಸಹ ನಿರ್ಧರಿಸಲಾಗಿತ್ತು. ಈ ಅವಧಿಯಲ್ಲಿ 2 ಮಿಲಿಯನ್ಗಿಂತಲೂ ಅಂದರೆ 20 ಲಕ್ಷಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ಸುಗಮವಾಗಿ ನಡೆಸುವುದು ನಮ್ಮ ಪ್ರಾಥಮಿಕ ಆದ್ಯತೆ ಆಗಿತ್ತು ಲೀಕ್ ಆದ ನಂತರ. ಇದನ್ನು ಸಾಧಿಸಲು ಸಂಪೂರ್ಣ ಸರ್ಕಾರಿ ವಿಧಾನವನ್ನು ಬಳಸಲಾಯಿತು. ಭಾರತ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ವಿಶೇಷವಾಗಿ ಜಿಲ್ಲಾಡಳಿತವು ನಿರ್ಣಾಯಕ ಪಾತ್ರ ವಹಿಸಿತು. ಇದಲ್ಲದೆ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಪೋಷಕರ ಸಹಕಾರದೊಂದಿಗೆ ಪರೀಕ್ಷೆಯನ್ನು ಜೂನ್ 21, 2026 ಪೂರ್ಣಗೊಳಿಸಲಾಗಿತ್ತು. ಅಂದರೆ ಮೊನ್ನೆ ಹೋದ ತಿಂಗಳಲ್ಲಿ. ಸೊ ಮೊದಲ ದಿನದಿಂದಲೇ ನಾನು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೆ. ನಾನು ಇದ್ರ ಜವಾಬ್ದಾರಿಯಿಂದ ಹೊರಗಡೆ ಉಳಿದಿರಲಿಲ್ಲ. ಈ ಪರಿಸ್ಥಿತಿಯಿಂದ ನಾನು ಎಂದಿಗೂ ಹಿಂದೆ ಸರಿದಿರಲಿಲ್ಲ. ಈ ಪರೀಕ್ಷಾ ಮಾಫಿಯಾದಿಂದ ಯಾವುದೇ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಭವಿಷ್ಯವು ಅಪಾಯಕ್ಕೆ ಸಿಲುಕಬಾರದು, ಯಾವುದೇ ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯವಾಗಬಾರದು ಎಂದು ನಾನು ದೃಢ ನಿಶ್ಚಯ ಮಾಡಿದ್ದೆ. ಜುಲೈ 16 ಘೋಷಿಸಲಾದ UG ಫಲಿತಾಂಶಗಳು, ಅಂದರೆ ನೀಟ್ ಫಲಿತಾಂಶ ಮೊನ್ನೆ ಬಂತಲ್ಲ ಒಂದು ವಾರದಿಂದ. ಸೊ ಅದರಲ್ಲಿ ಬಡ ಹಿನ್ನೆಲೆಯಿಂದ ಬಂದಂಥ ಅನೇಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸಹ ಯಶಸ್ಸನ್ನು ಸಾಧಿಸಿದ್ದಾರೆ, ಅಂದರೆ ಪಾಸ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಆದರೆ ಈ ಸಮಯದಲ್ಲಿ ಸಹ ಜವಾಬ್ದಾರಿಯುತ ಸ್ಥಾನಗಳನ್ನು ಹೊಂದಿರುವ ಜನರು ಅನೇಕ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸಲು ಅಡೆತಡೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿದ್ದರು. ಇದು ನನಗೆ ತುಂಬ ದುಃಖವನ್ನುಂಟು ಮಾಡಿತು. ಅರ್ಥ ಆಗಿರುತ್ತೆ ನಿಮಗೆ. ಈ ಸಮಯದಲ್ಲಿ ಸಹ ಜವಾಬ್ದಾರಿಯುತ ಸ್ಥಾನಗಳನ್ನು ಹೊಂದಿರುವ ಜನರು, ನೀವು ಅದನ್ನು ಅನ್ಕೋಬಹುದು. ಜವಾಬ್ದಾರಿಯುತ ಸ್ಥಾನ ಅಂದರೆ ಎಕ್ಸಾಂಪಲ್ ಈಗ ರಾಹುಲ್ ಗಾಂಧಿ ಅಂತ ನೇರವಾಗಿ ನಾನು ಹೇಳ್ತೀನಿ. ಸೊ ಇಂಥವರು ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸಲು ಅಡೆತಡೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸಿದರು. ಇವರು ನೇರವಾಗಿ ಹೇಳಿಲ್ಲ, ಬಟ್ ನಮಗೆ ಅರ್ಥ ಆಗುತ್ತೆ. ರಾಹುಲ್ ಗಾಂಧಿ ಅವರಿಗೆ ಇತ್ತೀಚೆಗೆ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು, ಮೋದಿ ಅವ್ರ ಮನೆ ಮುಂದೆ ಜಮಾಯಿಸಿದ್ರು, ಅಲ್ಲೂ ಕೂಡ ಧರಣಿ ಕೂತ್ಕೊಂಡಿದ್ರು. ಅದಾದ ನಂತರ ಪೊಲೀಸರನ್ನ ಎತ್ತಾಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸೋದಕ್ಕೆ ಟ್ರೈ ಮಾಡಿದ್ರು. ಸೊ ಹಾಗಾಗಿ ನನಗದು ತುಂಬಾ ನೋವು ಉಂಟು ಮಾಡೈತೆ. ನಮ್ಮ ಪ್ರಜಾಪ್ರಭುತ್ವದ ಶಕ್ತಿಯ ಬಗ್ಗೆ ನನಗೆ ಯಾವಾಗಲೂ ಅಚಲ ನಂಬಿಕೆ ಇದೆ, ಮತ್ತು ಯುವಕರ ಆಕಾಂಕ್ಷೆಗಳು, ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ನಾನು ಆಳವಾಗಿ ಗೌರವಿಸುತ್ತೇನೆ. ಅವರು ಭಾರತದ ಭವಿಷ್ಯ ಮಾತ್ರವಲ್ಲ, ಹೊಸ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ವಾಹಕರು.
ನಿರ್ಮಾತೃಗಳು ಮತ್ತು ಅವರ ವಾಸ್ತು ಶಿಲ್ಪಿಗಳು ಕೂಡ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ರೀ ರಿಸೈನ್ ಕೊಡುವಂಥ ಟೈಮ್ನಲ್ಲಿ. ಸಿಂಪಲ್ ಆಗಿ ಬರೆದ್ಬಿಟ್ಟಿದ್ರೆ ಆಗ್ತಿತ್ತು, ಬಟ್ ಸಿಂಪಲ್ ಆಗಿ ಬರೆಯೋದಕ್ಕೂ ಮುಂಚೆ ಭಾವನೆಗಳನ್ನು ಸೇರಿಸಿ ಬರೆದಿದ್ದಾರೆ. ಕಳೆದ 10 ದಿನಗಳ ಘಟನೆಗಳಿಂದ ನನಗೆ ಬೇಸರ ಆಗಿದೆ. 10 ದಿನಗಳಿಂದ ಏನಾಯಿತು, ಸಂಸತ್ ಚಲೋ, ಅದು ಇದು, ಉಪವಾಸ ಸತ್ಯಾಗ್ರಹ, ಅದಾದ ನಂತರ ಕೈ ಮಿಲಾಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಅದೆಲ್ಲವೂ ಕೂಡ ನನಗೆ ತುಂಬ ಬೇಸರವಾಗಿದೆ. ನನಗೆ ವೈಯಕ್ತಿಕ ಪ್ರತಿಷ್ಠೆಯ ವಿಷಯವಲ್ಲ ಇದು. ಭಾರತದ ಯುವ ಶಕ್ತಿಯೇ ಈ ದೇಶದ ನಿಜವಾದ ಶಕ್ತಿ. ಫೈನಲ್ ಎಲ್ರಿಗೂ ಅರ್ಥ ಆಗ್ಬಿಟ್ಟೈತೆ. ಇಷ್ಟು ದಿನ ಅರ್ಥ ಆಗಿರಲಿಲ್ವಾ? ಸೊ ದೇಶದ ಯುವಕರು ಗೊಂದಲದ ವಿಷವರ್ತುಲದಲ್ಲಿ ಸಿಲುಕಿಕೊಳ್ಳಲು ನಾನು ಬಿಡುವುದಿಲ್ಲ. ಅಂದರೆ ಇದೆಲ್ಲ ಆಗ್ತಿದೆಯಲ್ಲ, ಈ ಗೊಂದಲದ ಈ ಕನ್ಫ್ಯೂಷನ್ ಅನ್ನೋಂಥ ಒಂದು ವಿಷವರ್ತುಲ ಏನಿದೆ, ಆ ಸರ್ಕಲ್ ಏನಿದೆ, ಅದರೊಳಗಡೆ ಸಿಗಾಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ಇದು ನನ್ನ ಸಂಕಲ್ಪ. ಪ್ರತಿಜ್ಞೆ ಮಾಡಿದ್ದಾರೆ. ಜಂತರ್ ಮಂತರ್ನಲ್ಲಿ ಉದ್ಭವಿಸಿರುವ ಪರಿಸ್ಥಿತಿ ಮತ್ತು ದೇಶದಲ್ಲಿ ದೇಶ ವಿರೋಧಿ ಶಕ್ತಿಗಳು ಈ ಪರಿಸ್ಥಿತಿಯ ಲಾಭ ಪಡೆಯಬಾರದು. ಅಂದರೆ ದೇಶ ವಿರೋಧಿ ಅಂತ ಇವರು ಕೂಡ ಅದನ್ನು ಒಪ್ಕೊಂಡು ಹೇಳ್ತಿದ್ದಾರೆ. ಅಲ್ಲೆಲ್ಲ ನಡೀತಿರ್ತಕ್ಕಂಥದ್ದು ಕೆಲವೊಂದು ದೇಶ ವಿರೋಧಿ ಚಟುವಟಿಕೆ ಇದೆ ಅನ್ನೋ ಥರ. ದೇಶದ ಏಕತೆಯನ್ನು ಕಾಪಾಡಿಕೊಳ್ಬೇಕು. ಭಾರತದ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವು ಕಾನೂನು ತೊಡಕುಗಳಲ್ಲಿ ಸಿಲುಕಿಕೊಳ್ಳಬಾರದು. 21 ಜನ ಪ್ರಾಣ ಬಿಟ್ಟಿರಲ್ಲ, ಅದು 2024ರಲ್ಲಿ 19 ಜನ ಪ್ರಾಣ ಬಿಟ್ಟಿರಲ್ಲ, ಅದು ಒಬ್ಬ ವಿದ್ಯಾರ್ಥಿ ಅಂತ ಮೆನ್ಷನ್ ಮಾಡಿದಾರಲ್ಲ, ಹಾಗಾಗಿ ಹೇಳ್ತಿರ್ತಕ್ಕಂಥದ್ದು. ನಮ್ಮ ಮಕ್ಕಳ ಸಮಯ ತುಂಬ ಅಮೂಲ್ಯವಾದದ್ದು, ಅದನ್ನು ಅಧ್ಯಯನದಲ್ಲಿ ಕಳೆಯಬೇಕು. ಈ ಥರ ಬಂದು ಪ್ರತಿಭಟನೆ ಅದು ಇದು ಮಾಡೋದಕ್ಕೆ ನಾನು ಬಿಟ್ಕೊಡಲ್ಲ. 28 ತನಕ ಏನು ಮಾಡ್ತಿದ್ರಿ? 28 ತನಕ ಎಷ್ಟೋ ಜನ ಹುಡುಗರು ಓದು ಬರ ಎಲ್ಲ ಬಿಟ್ಬಿಟ್ಕೊಂಡು ಪ್ರತಿಭಟನೆ ಮಾಡ್ತಾರಲ್ಲ. ಸೊ ವೃತ್ತಿ ಜೀವನವನ್ನು ನಿರ್ಗಮಿಸುವತ್ತ ಗಮನ ಹರಿಸಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡು ನಾನು ನನ್ನ ರಾಜೀನಾಮೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಕಳುಹಿಸಿದ್ದೇನೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾರ್ಗದರ್ಶನ, ವಿಶ್ವಾಸ ಮತ್ತು ನಿರಂತರ ಬೆಂಬಲಕ್ಕಾಗಿ ನಾನು ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಸಚಿವ ಸಂಪುಟದಲ್ಲಿರುವ ನನ್ನ ಎಲ್ಲ ಗೌರವಾನ್ವಿತ ಸಹೋದ್ಯೋಗಿಗಳು, ಸಚಿವಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮತ್ತು ನಾನು ಕೆಲಸ ಮಾಡುವ ಸೌಭಾಗ್ಯವನ್ನು ಪಡೆದ ಎಲ್ರಿಗೂ ನಾನು ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ರಾಷ್ಟ್ರ ಸೇವೆ ಮಾಡುವುದು ನನ್ನ ಜೀವನದಲ್ಲಿ ಅತ್ಯಂತ ಪ್ರಮುಖ ಆದ್ಯತೆಯಾಗಿದೆ. ನಾನು ಯಾವಾಗಲೂ ಅದಕ್ಕೆ ಸಮರ್ಪಿತನಾಗಿದ್ದೇನೆ. ಭಗವಾನ್ ಶ್ರೀ ಜಗನ್ನಾಥಜಿ ಅವರ ಆಶೀರ್ವಾದದೊಂದಿಗೆ ಭಾರತ ಮಾತೆ, ಒಡಿಶಾದ ಜನರು ಮತ್ತು ದೇಶದ ಯುವಕರ ಆಕಾಂಕ್ಷೆಗಳನ್ನು ಈಡೇರಿಸಲು ನಾನು ಭವಿಷ್ಯದಲ್ಲಿ ಸಾಧ್ಯವಿರುವ ಎಲ್ಲ ರೀತಿಯಲ್ಲಿಯೂ ನಾನು ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ. ಇಂತಿ ನಿಮ್ಮ ಧರ್ಮೇಂದ್ರ ಪ್ರಧಾನ್. ಸೊ ಈಗ ನಿಮಗೆ ಅರ್ಥ ಆಯಿತು ಏನನ್ನ ಬರೆದಿದ್ದಾರೆ, ಯಾವ್ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ರಾಜೀನಾಮೆ ಪತ್ರದಲ್ಲಿ. ಕೇವಲ 1-2 ಲೈನ್ ಬರೆದ್ಬಿಟ್ಟು ನಾನು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತೇನು ಬರ್ದಿಲ್ಲ. ಬದಲಿಗೆ ಎಕ್ಸಾಮ್ ಟೈಮ್ನಲ್ಲಿ ಯಾವ ರೀತಿ ಲೀಕ್ ಆಯಿತು, ಅದಾದ ನಂತರ ವಿದ್ಯಾರ್ಥಿಗಳು ಏನು ಅನುಭವಿಸಿದ್ರು, ಜೊತೆಗೆ ಆ ಕ್ಷಣದಲ್ಲಿ ನಾನು ಜವಾಬ್ದಾರಿ ಮರ್ತಿರಲಿಲ್ಲ, ಪ್ರತಿ ಕ್ಷಣವೂ ನಾನು ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಹೋರಾಡ್ತಿದ್ದೆ. ಅದಾದ ನಂತರ ಮತ್ತೆ ಎಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಂತ 20 ಮಿಲಿಯನ್ ಅಂತೀನಿ 20 ಲಕ್ಷ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೋದಕ್ಕೆ ನಾವು ದಾರಿ ಮಾಡಿಕೊಟ್ಟು ಅದರಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಸೊ ಇದೆಲ್ಲವನ್ನು ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಆ ಹುಡುಗರನ್ನ ದಿಕ್ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ನಾನು ಬಿಟ್ಕೊಡಲ್ಲ, ಇದು ನನ್ನ ಸಂಕಲ್ಪ. ಸೊ ಹಾಗಾಗಿ ನಾನು ಪ್ರಧಾನಮಂತ್ರಿ ಅವರಿಗೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಜನರೇಷನ್ಗೆ ಇದು ಸಿಕ್ಕ ಮೊದಲ ಜಯ. ಈ ಮೊದಲ ಜಯ ಯಾವ ರೀತಿ ಪರಿಣಾಮ ಬೀರಬೇಕು ಅಂತಂದ್ರೆ, ಇನ್ನು ಮುಂದೆ ಯಾವನಾದ್ರೂ ಅಷ್ಟೇ ತಪ್ಪು ಮಾಡೋದಕ್ಕೆ ಒಂದು ಕ್ಷಣ ಭಯ ಪಡಬೇಕು. ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆ ಕನ್ಸಲ್ಲೂ ಕೂಡ ಕಾಡಬೇಕು ಅವ್ರಗಳಿಗೆ. ಯಾವ ರೀತಿ ಅಂತಂದ್ರೆ, ಅವ್ರ ಕೈ ಕೆಳಗಡೆ ಇರ್ತಕ್ಕಂಥವ್ರಾದ್ರೂ ಸರಿ, ಅಥವಾ ಇವ್ರ ಕಣ್ ತಪ್ಪಿಸಿ ಮಾಡುವಂಥವ್ರಾದ್ರೂ ಸರಿ, ಅಥವಾ ಇವ್ರ ಗಮನಕ್ಕೆ ಬಂದು ತಪ್ಪು ಮಾಡೋರಾದ್ರೂ ಸರಿ, ಅದಕ್ಕೆ ಸಂಬಂಧಪಟ್ಟಾಗೆ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ಆ ಜವಾಬ್ದಾರಿಯುತ ಸ್ಥಾನದಲ್ಲಿ ನೀವು ನಿಂತ್ಕೊಂಡು ಪ್ರಶ್ನೆ ಮಾಡಿದಿದ್ರೆ ಇವತ್ತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಜನ ಎಷ್ಟೋ ವಿಶ್ವಾಸವನ್ನು ಇಟ್ಕೊಂಡಿದ್ರು ಬಿಜೆಪಿ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ, ಎಸ್ಪೆಷಲಿ ಮೋದಿಯವ್ರ ಮೇಲೆ. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಿರ್ತಕ್ಕಂಥದ್ದು ಯಾರಿಗೂ ಏನು ಬೇಸರ ಇಲ್ಲ. ಆ ವ್ಯಕ್ತಿ ಬಗ್ಗೆ ಅಷ್ಟೊಂದೇನೋ ಪ್ರೀತಿಯೂ ಇಲ್ಲ, ಅಂತ ಕಾಳಜಿಯೂ ಇಲ್ಲ. ಅದು ಹೋಗ್ತಾ ಹೋಗ್ತಾ ಯಾವಾಗ ನೇರ ಬಾಣಗಳು ಮೋದಿ ಅವರಿಗೆ ತಲುಪ್ತಲ್ಲ, ಅವಾಗ ಈ ದೇಶದ ಒಂದಷ್ಟು ಜನ ತಲೆ ಕೆಡಿಸ್ಕೊಂಡ್ರು, ಇದು ಎಲ್ಲೆಲ್ಲೋ ಹೋಗಿ ತಿರಿಕೊಳ್ತೈತಲ್ಲ ಅಂತ. ಸೊ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಆಯಿತು. ಇತ್ತ RSS ಕೂಡ ಕಿವಿ ಚೂಟಿತ್ತು ಬೆಳಗ್ಗೆ, ಏನು ಇದು ಇಲ್ಲಿ ತನಕ ಬಿಡ್ಕೊಂಡ್ಬಿಟ್ರಲ್ಲ, ನಿಮ್ಗಳಿಗೆ ಏನು ಬುದ್ಧಿ ಇಲ್ವಾ ನಿಮಗೆ ಅನ್ನುವಂಥ ಒಂದು ಬುದ್ಧಿ ಮಾತನ್ನು ಕೂಡ ಹೇಳಿತ್ತು. ಸೊ ಎಲ್ಲವನ್ನು ಅರಿತುಕೊಂಡು ಒಂದಷ್ಟು ನಿರ್ಧಾರಗಳನ್ನ ಕೈಕೊಂಡು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊನೆಗೂ ಪಡ್ಕೊಳ್ಳುವಂಥ ಪರಿಸ್ಥಿತಿ ಈಗ ಬಂದಿದೆ. ಸೊ ಹಾಗಾಗಿ ಈ ಒಂದು ಹೋರಾಟಕ್ಕೆ ಸಿಕ್ಕ ಮೊದಲ ತಲೆದಂಡ ಇದಾಗಿದೆ. ಇದಾದ ನಂತರ ಸೋಮವಾರ ಇದಕ್ಕೆ ಸಂಬಂಧಪಟ್ಟಾಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಆಲ್ರೆಡಿ ಆಗಿದೆ. ಈಗ ಹಲವು ರಾಜ್ಯಗಳಲ್ಲಿ ಅದು ಕರಡು ಅಂದರೆ ಈಗ ಏನೋ ಅದು ಕಾಯ್ದೆ ಇದೆಯಲ್ಲ, ಅದ್ರದ್ದು ತಿದ್ದುಪಡಿ ಸೋಮವಾರ ಆಗುತ್ತೆ. ಯಾವ ತಿದ್ದುಪಡಿ ಅಂತಂದರೆ 2024ರ ನೀಟ್ ಪರೀಕ್ಷೆಯಲ್ಲಿ ಏನೀಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತಲ್ಲ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಅಪರಾಧ ಏನಿದೆ ಅದಕ್ಕೆ ಸಂಬಂಧಪಟ್ಟ ಒಂದು ಕಾಯ್ದೆ ಇತ್ತು. ಆ ಕಾಯ್ದೆಯಲ್ಲಿ ಇಂತಿಷ್ಟು ವರ್ಷ ಜೈಲು ಶಿಕ್ಷೆ, ಇಂತಿಷ್ಟು ದಂಡ ಅಂತಿತ್ತು. ಅದರ ಪ್ರಮಾಣವನ್ನು ಈಗ ಹೆಚ್ಚಳ ಮಾಡಬೇಕು ಅನ್ನೋಂಥದ್ದನ್ನ ಈಗ ಸಂಸತ್ನಲ್ಲಿ ಕೂತ್ಕೊಂಡು ಸೋಮವಾರ ಡಿಸೈಡ್ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗ ಅನುಮೋದನೆಯನ್ನು ಮಾಡ್ತಾರೆ. ಸೊ ಕಾದ್ ನೋಡೋಣ, ಈಗ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ, ಅಲ್ಲಿ ಯಾರ್ಯಾರು ತಲೆದಂಡ ಆಗುತ್ತೆ ಅನ್ನೋಂಥದ್ದೇ ತೀವ್ರ ಕುತೂಹಲ. ಕಾರಣ ಏನಂತಂದ್ರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ 3 ರಿಂದ 6 ತಿಂಗಳಲ್ಲಿ ಕೇಸು ಇತ್ಯರ್ಥ ಆಗಲೇಬೇಕು. ಸೊ ಹಾಗಾಗಿ 6 ತಿಂಗಳಲ್ಲಿ ನಮ್ಗೆ ಗೊತ್ತಾಗೋಗುತ್ತೆ ಯಾರ್ಯಾರಿದ್ರು, ಈ ಲೀಕಾಸುರರು, ಈ ಉಪಟಳ ಯಾರ್ಯಾರು ದಿತ್ತಿದ್ರಲ್ಲಿ, ಪ್ರಭಾವಿಗಳು ಯಾರ್ಯಾರಿದ್ರು, ಎಲ್ಲರದ್ದು ಕೂಡ ಗೊತ್ತಾಗುತ್ತೆ. ಒಟ್ಟಾರೆಗಿತ್ತ CJP ಹುಡುಗರಂತೂ, ಈ ಕಡೆ ಜಂಜಿ ಹುಡುಗರಂತೂ ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥ ಜಾಗದಲ್ಲಂತೂ ಸೆಲೆಬ್ರೇಟ್ ಮಾಡ್ಕೊಂಡು ವಿ ಹ್ಯಾವ್ ಡನ್ ಇಟ್ ಅಂತ ಜೋಶ್ನಲ್ಲಿ ಕಿರ್ಚಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಇವತ್ತು ಸಂಜೆ ಒಳಗಡೆ ಎಲ್ಲರೂ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಅವ್ರವ್ರ ಊರಿಗೆ ಹೊರಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗಿದೆ. ಧನ್ಯವಾದ. ಇಷ್ಟೊತ್ತು ಈ ಒಂದು ವಿಡಿಯೋವನ್ನು ಈ ನನ್ನ ಜರ್ನಿ ಟೈಮ್ನಲ್ಲೂ ಕೂಡ ಮಾಡಿದೆ. ಕಾನೂನನ್ನು ಪಾಲಿಸಿದ್ದೀವಿ,
ನಾನು ಮೊಬೈಲ್ ಹಿಡ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿ ಸೈಡಲ್ಲಿ ನಿಲ್ಲಿಸಿ ಮಾತಾಡಿದ್ದೀನಿ. ಸೊ ಸೀಟ್ ಬೆಲ್ಟ್ ಹಾಕೊಂಡು ನಾರ್ಮಲ್ ಆಗಿ ಯಾರು ಮಾತಾಡ್ಕೊಂಡು ಹೋಗ್ತಾರಲ್ಲ ಆ ಥರ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಅವ್ರು ರಾಜೀನಾಮೆ ಕೊಟ್ಟು ಸರಿನಾ ಅಥವಾ ತಪ್ಪಾ, ಅಥವಾ ಇನ್ನು ಮುಂದೆ ಇದು ಯಾವ ರೀತಿ ಪರಿಣಾಮ ಬೀರ್ಬೋದು ತಪ್ಪು ಮಾಡುವಂಥವರಿಗೆ, ಅದನ್ನ ಕಮೆಂಟ್ಸ್ ಅಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.